ಇನ್ನು ಮುಂಗಾರು ಹೆಚ್ಚಾಗ್ತಾ ಇದ್ದಂತೆ ಹವಾಮಾನ ವೈಪರೀತ್ಯದಿಂದ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತದೆ. ಬೆಂಗಳೂರು ಸೇರಿದಂತೆ ಇನ್ನೂ ಹಲವು ರಾಜ್ಯದಲ್ಲಿ ಡೆಂಗ್ಯೂ ಸಂಖ್ಯೆ ಹೇಗಿದೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೇಂಜರ್ ಡೆಂಗಿ ಹೆಚ್ಚಳ. ಹಾಸನದಲ್ಲಿ ಮಿತಿ ಮೀರಿದ ಮಾರಕ ಡೆಂಗಿ. ವಾರದಲ್ಲಿ 4 ಸಾವು. ಅಧಿಕಾರಿಗಳ ವಿರುದ್ಧ ಸಂಸದ ಗರಂ. ಕಳೆದ 15 ದಿನಗಳಿಂದ ಹಾಸನದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಜ್ವರ, ಮೈಕೈ ನೋವು, ಶೀತ, ತಲೆನೋವು ಸೇರಿದಂತೆ ಡೆಂಗಿ ಲಕ್ಷಣಗಳಿಂದ ಬಳಲ್ತಾ ಇರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಜನವರಿಯಿಂದ ಇಲ್ಲಿ ತನಕ 6500ಕ್ಕೂ ಹೆಚ್ಚು ಜನರನ್ನ ಪರೀಕ್ಷೆ ಮಾಡಲಾಗಿತ್ತು. 213 ಮಂದಿಗೆ ಪಾಸಿಟಿವ್ ಆಗಿದೆ. ಹಾಸನದಲ್ಲಿ 68 ಸಕ್ರಿಯ ಡೆಂಗಿ ಪ್ರಕರಣ ಇತ್ತು. ಇವರಲ್ಲಿ 39 ಜನ ಮಕ್ಕಳಿದ್ರೆ 29 ಜನ ವಯಸ್ಕರಿದ್ದಾರೆ. 6 ಮಕ್ಕಳ ಸ್ಥಿತಿ ಗಂಭೀರವಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಿಮ್ಸ್ನಲ್ಲಿ ರೋಗ ಲಕ್ಷಣ ಹಾಗೂ ಡೆಂಗಿ ಜ್ವರಕ್ಕೆ ತುತ್ತಾದವರು ಬರ್ತಾ ಇರೋದ್ರಿಂದ ಡೆಂಗಿ ಕೇಸ್ ಹೆಚ್ಚಳ ಆಗಿದೆ. ನಮ್ಮಲ್ಲಿ 4 ಕಳಿಸಿದ್ವಿ ಅಲ್ಲಿಗೆ ಆಡಿಟ್ ಮಾಡಿ, 2 ಕನ್ಫರ್ಮ್ ಮಾಡಿದ್ದಾರೆ ಡೆಂಗು ಡೆತ್ ಅಂತ ಹೇಳಿ. ಈಗ ನಮ್ಮಲ್ಲಿ ಏನು ಅಂದರೆ ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲಿ ಡೆಂಗು ಡೆತ್ ಅಂತ ಪೇಪರಲ್ಲಿ ಬಂದಿದೆ. ಅದು ಆ್ಯಕ್ಚುಲಿ ಆಡಿಟ್ ಆಗಿ ಕನ್ಫರ್ಮ್ ಆದಮೇಲೆ ಮಾತ್ರ ಡೆಂಗು ಕನ್ಫರ್ಮ್ ಡೆತ್ ಅಂತ ಹೇಳಬೇಕಾಗುತ್ತೆ. ಮತ್ತು ಹಿಂಗೆ ಸ್ವಲ್ಪ ಈ ಥರ ಸುದ್ದಿಗಳು ಬಂದರೆ ಜನರು ಆತಂಕ ಪಡೋ ಚಾನ್ಸಸ್ಸು ಇರುತ್ತೆ. ಡೆಂಗು ಸಾವಂತೆ ಟೋಟಲ್ ಆಗಿ 29 ಕೇಸು ಅಡಲ್ಟ್ ಕೇಸಸ್ ಅಡ್ಮಿಟ್ ಆಗಿದ್ದಾವೆ. ಅದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ವಾರ್ಡಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅದರಲ್ಲಿ ಯಾವುದೇ ಥರ ರಿಸ್ಕ್ ಆಗಿರೋದು ಆ ಥರದೇ ಇಲ್ಲ. ಸೊ ಮಕ್ಕಳ ವಿಭಾಗದಲ್ಲಿ ಟೋಟಲಿ ಕೇಸಸ್ 39 ಕೇಸಸ್ ಇದೆ. ಅದರಲ್ಲಿ ವಾರ್ಡಲ್ಲಿರೋ ಕೇಸಸ್ 33. PIC ಐಸಿಯುನಲ್ಲಿರೋ ಕೇಸಸ್ 6 ಜನ. ಡೆಂಗಿಗೆ ಕಡಿವಾಣ ಹಾಕುವುದಕ್ಕೆ ಸಂಸದ ಶ್ರೀ ಎಸ್ ಪಾಟೀಲ್, ಡಿಸಿ ಸತ್ಯಭಾಮ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳ ಸಭೆಯನ್ನು ನಡೆಸಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾದ ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಮೃತ ಬಾಲಕಿ ಸಮೃದ್ಧಿ ಮನೆಗೆ ಸಿಇಒ ಪೂರ್ಣಿಮಾ ಹಾಗೂ ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ವೈದ್ಯರ ನಿರ್ಲಕ್ಷ್ಯವೇ ನನ್ನ ಮಗಳ ಸಾವಿಗೆ ಕಾರಣ ಅಂತ ಅಧಿಕಾರಿಗಳ ಮುಂದೆ ಪೋಷಕರು ಕಣ್ಣೀರಿಟ್ಟರು. ಹೊಳೆನರಸೀಪುರ ತಾಲೂಕು ದೊಡ್ಡಳ್ಳಿ ಗ್ರಾಮದ ಒಂದು ಮಗು 6 ವರ್ಷದ ಸಮೃದ್ಧಿ, 7 ವರ್ಷದ ಸಮೃದ್ಧಿ ಸಾವಿನ ಪ್ರಕರಣ ಆಗಿದೆ. ಜ್ವರದಿಂದ ಮಗು ಬಳಲ್ತಾ ಇತ್ತು. ಆ ಮಗುವಿನ ಸಾವಿನ ಬಗ್ಗೆ ಇದು ಶಂಕಿತ ಪ್ರಕರಣ, ಇನ್ನೂ ಆಡಿಟ್ ಆಗಿಲ್ಲ. ಮತ್ತು ರಿಪೋರ್ಟನ್ನು ನಾವು ರಿಸೀವ್ ಮಾಡಬೇಕು. ಅದು ಬಂದ ನಂತರ ಇದು ಡೆಂಗ್ಯೂ ಪ್ರಕರಣನ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನೋ ಅಷ್ಟೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ನಾರ್ಮಲಾಗೇ ಇದೆ. ಇದೇನು ದೊಡ್ಡ ಸೀರಿಯಸ್ ಏನಿಲ್ಲ ಅಂತ ಹೇಳಿದ್ರು. ಆದರೂ ಅಡ್ಮಿಂಟ್ ಆಗಮ್ಮ, ನಾನೇ ಪರ್ಮಿಷನ್ ಕೊಡ್ತೀನಿ. ನಾನು ಇದು ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆಗೆ ತಿರ್ಗಾ ಪ್ಲೇಟ್ಲೆಟ್ ಚೆಕ್ ಮಾಡಿಸ್ಬಿಟ್ಟು ಇದಕ್ಕಿಂತ ಕಡಿಮೆ ಆದರೆ ಅಡ್ಮಿಂಟ್ ಆಗು ಅಂತ ಹೇಳಿದ್ರು. ಹೌದು ಅವ್ರ ನಿರ್ಲಕ್ಷ್ಯನೇ ನಮ್ಮ ಮಗುಗೆ ಸಾವು ಕಾರಣ. ಡೆಂಗಿ ಆರ್ಭಟ ಹೆಚ್ಚಾದರೂ ಕಣ್ಮುಚ್ಚಿ ಕುಳಿತ ಕಲಬುರಗಿ ಜಿಲ್ಲಾಸ್ಪತ್ರೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಜಿಲ್ಲಾಸ್ಪತ್ರೆ ಅಸಲಿಯತ್ತು ಬಯಲು. ಕಲಬುರಗಿ ಜಿಲ್ಲಾಸ್ಪತ್ರೆ ಡೆಂಗಿ ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಆಗಿದೆ. ಆಸ್ಪತ್ರೆ ಆವರಣದ ಸುತ್ತ ಚರಂಡಿ ನೀರು ನಿಂತಿದ್ದು ಅಲ್ಲಿಯೇ ಡೆಂಗಿ ಸೊಳ್ಳೆಗಳು ಉತ್ಪತ್ತಿಯಾಗೋಕೆ ಕಾರಣ ಆಗ್ತದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜಿಲ್ಲಾಸ್ಪತ್ರೆಯ ಶುಚಿತ್ವದ ವಿಚಾರದಲ್ಲಿ ಬಟಾ ಬಯಲಾಗಿದೆ ಹಲವು ವಿಚಾರ. ಆಡಳಿತ ಮಂಡಳಿ ಮತ್ತು ವೈದ್ಯರೇ ಸಂಪೂರ್ಣವಾಗಿ ಏನಂದರೆ ನಿರ್ಲಕ್ಷ್ಯ ವಹಿಸಿರೋದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಕಲಬುರಗಿಯ ಜಿಲ್ಲಾಸ್ಪತ್ರೆಯ ಒಳಭಾಗದಲ್ಲಿರುವಂತಹ ಡ್ರೈನೇಜ್ನ ವ್ಯವಸ್ಥೆಯಾಗಿದೆ. ಈಗಾಗಲೇ ಏನಂದರೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸುಮಾರು 180ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಅದೇ ಕಡೆ ಭಾಗದಲ್ಲಿ ಇಲ್ಲಿ ಪಕ್ಕದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಈ ಒಂದು ಜಿಲ್ಲಾಸ್ಪತ್ರೆಯ ಒಳಾಂಗಣದಲ್ಲೇ ಇಲ್ಲೇ ಪಕ್ಕದಲ್ಲಿ ಹೆಗ್ಗಣ ಸತ್ತು ಬಿದ್ದು ಹೋದರೂ ಕೂಡ ಅದನ್ನು ತೆಗೆಯುವಂತಹ ಕೆಲಸಕ್ಕೂ ಕೂಡ ಇಲ್ಲಿನ ಏನಂದರೆ ಸಿಬ್ಬಂದಿಗಳು ಮುಂದಾಗಿಲ್ಲ. ಇದು ತಾಯಂದಿರಾಗಿರ್ಬೋದು, ಅವರ ಜೊತೆ ಬಂದಂತಹ ಇತರರಿಗೂ ಕೂಡ ಕಾಯಿಲೆಗಳು ಹರಡೋದರಲ್ಲಿ 2 ಮಾತಿಲ್ಲ. ಇನ್ನು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಹೆಗಣ ಸತ್ತು ಬಿದ್ದರೂ ಕೂಡ ಆಸ್ಪತ್ರೆ ಸಿಬ್ಬಂದಿ ತೆರವಿಗೆ ಮುಂದಾಗಿಲ್ಲ. ಹೀಗಾಗಿ ಈ ಆಸ್ಪತ್ರೆಗೆ ಬರಬೇಕಂದ್ರೆ ಮಾಸ್ಕ್ ಹಾಕಿ ಇಲ್ಲ ಮೂಗು ಮುಚ್ಕೊಂಡು ಬರೋ ಪರಿಸ್ಥಿತಿ ಎದುರಾಗಿದೆ. ಗದಗ್ನಲ್ಲೂ ಡೆಂಗಿ ಹೆಚ್ಚಳ, ಆಸ್ಪತ್ರೆಗಳು ಫುಲ್ ರಶ್. ಗದಗ ಜಿಲ್ಲೆಯಲ್ಲೂ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇದೆ. 47 ಜನರಲ್ಲಿ ಡೆಂಗಿ ದೃಢಪಟ್ಟಿದೆ. ಸದ್ಯ 10 ಡೆಂಗಿ ಆಕ್ಟಿವ್ ಕೇಸ್ಗಳ ಪೈಕಿ 6 ಮಂದಿಗೆ ಖಾಸಗಿ ಆಸ್ಪತ್ರೆಯಲ್ಲಿ, 4 ಮಂದಿಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. 1 ವರ್ಷದ ಒಳಗಿನ 2 ಮಕ್ಕಳಿಗೆ ಡೆಂಗಿ ಕಾಣಿಸಿಕೊಂಡಿದೆ. ಇನ್ನು ಆಸ್ಪತ್ರೆಗೆ ಬರ್ತಾ ಇರುವ ರೋಗಿಗಳ ಸಂಖ್ಯೆಯೂ ಹೆಚ್ಚಳ ಆಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಶಂಕಿತ ಡೆಂಗಿ ಪ್ರಕರಣಗಳ ಬ್ಲಡ್ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳಿಸಲಾಗ್ತಾ ಇದೆ. ಡೆಂಗಿ ತಡೆಗಟ್ಟೋಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತಾ ಇದ್ದೀವಿ ಎಂಬುದಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ರಣಕೇಕೆ ಹಾಕ್ತಾ ಇರುವ ಮಹಾಮಾರಿಗೆ ಸಾಕಷ್ಟು ಬಲಿಯಾಗ್ತಾ ಇದೆ. ಡೆಂಗಿ ತಡೆಗಟ್ಟೋಕೆ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಇನ್ನು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.